ಅಪ್ಡೇಟ್ ಆಗ್ತಿದೆ ನಿಮ್ಮ ಟೀಮ್ ಬಂದಮೇಲೆ ಮೈಸೂರಿನ ವಕೀಲರ ಸಂಘ ಈಗ ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿದಿರಾ. ನಮ್ಮ ಸಂಘ ಇಷ್ಟು ದಿವಸ ಪೇಪರ್ ವರ್ಕಲ್ಲಿ ನಡೀತಿತ್ತು. ನಮ್ಮ ಸಂಘವನ್ನು ಡಿಜಿಟಲೀಕರಣ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಮ್ಮ ಅಧ್ಯಕ್ಷರ ಎಲ್ಲರ ಒಪ್ಪಿಗೆ ಮೇರೆಗೆ ನಮ್ಮ ಕಾರ್ಯಕಾರಿ ಸಮಿತಿಯ ತೀರ್ಮಾನದಂತೆ ನಾವು ಸ್ಮಾರ್ಟ್ ಕಾರ್ಡ್ ತರಲು ಯೋಚನೆ ಮಾಡಿ ಉದ್ದೇಶಿಸಿ ಸ್ಮಾರ್ಟ್ ಕಾರ್ಡನ್ನು ತಂದಿದ್ದೇವೆ. ಆ QR ಕೋಡ್ನ ನಾವು ಗೂಗಲ್ ಸ್ಕ್ಯಾನ್ ಮಾಡಿದ್ರೆ ನಮ್ಮ ವಕೀಲರುಗಳದ್ದು ಸಂಪೂರ್ಣವಾದ ವಿವರ ಬರುತ್ತೆ. ಡೀಟೇಲ್ ನಮ್ಮ ಸಂಘದ ಸದಸ್ಯರು, ಅವ್ರ ಸದಸ್ಯತ್ವದ ಸಂಖ್ಯೆ, ಅವ್ರ ಅಡ್ರೆಸ್ಸು, ಅವ್ರ ಫೋನ್ ನಂಬರು, ಇಮೇಲ್ ಅಡ್ರೆಸ್ಸು ಎಲ್ಲ ಇನ್ ಡೀಟೇಲ್ ಬರುತ್ತೆ. ಈಗ ತುಂಬ ಅಪ್ಡೇಟ್ ಆಗಿದ್ದೀರಾ, ಸ್ಮಾರ್ಟ್ ಕಾರ್ಡಿಗೆ ಬಂದಿರಾ, QR ಕೋಡಿಗೆ ಬಂದಿದ್ದೀರಾ, ಏನು ಹೇಳಕ್ಕೆ ಇಷ್ಟಪಡ್ತೀರಿ? ತಾಳಕ್ಕೆ ತಕ್ಕಂತೆ ಕುಣಿದ್ರೇ ಚೆಂದ. ಆಗ ಡ್ಯಾನ್ಸ್ ನೋಡೋಕ್ಕೂ ಚೆನ್ನಾಗಿರುತ್ತೆ, ಕುಣಿತ ಚೆನ್ನಾಗಿರುತ್ತೆ. ಹಾಗೆ ನಾವು ಕಾಲಕ್ಕೆ ತಕ್ಕಂತೆ ನಡೆದ್ರೇ ನಮ್ಮ ಜೀವನ ಸೊಗಸಾಗಿರುತ್ತೆ. ಈ ನಮ್ಮಿಬ್ಬರೇ ಅಲ್ಲ, ಇಡೀ ನಮ್ಮ ಸಮಿತಿಗೆ ಈ ಕ್ರೆಡಿಟ್ ಕೊಡ್ತೀವಿ. ಇದರಲ್ಲಿ ಸ್ಕ್ಯಾನ್ ಮಾಡಿದರೆ ಅವ್ರ ಕಂಪ್ಲೀಟ್ ವಿವರ ಸಿಗುತ್ತೆ. ಕಂಪ್ಲೀಟ್ ಡೀಟೇಲ್, ನೇಮು, ಡೇಟ್ ಆಫ್ ಬರ್ತು, ಆಫೀಸ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರು, ಬ್ಲಡ್ ಗ್ರೂಪು ಆ್ಯಂಡ್ ರೆಸಿಡೆನ್ಷಿಯಲ್ ಅಡ್ರೆಸ್ಸು ಅದೆಲ್ಲವೂ ಈ ಜಸ್ಟ್ ಒಂದು QR ಕೋಡಲ್ಲಿ ಬರುತ್ತೆ. ಅಡ್ವೊಕೇಟ್ಸ್ ಏನು ಸ್ಮಾರ್ಟ್ ಕಾರ್ಡ್ ಉಪಯೋಗ ಒಂದು ಎಲೆಕ್ಷನ್ ಪಾರದರ್ಶಕತೆ, ದ್ವಿಸತ್ವ ಸದಸ್ಯತ್ವವನ್ನು ಅವಾಯ್ಡ್ ಮಾಡೋದು, ಜೊತೆಗೆ ಅವರ ಐಡೆಂಟಿಟಿ, ಜೊತೆಗೆ ಮಿಸ್ಯೂಸ್ ಆಗುವಂಥದ್ದು, ಅಡ್ವೊಕೇಟ್ ಸ್ಟಿಕ್ಕರ್ ಮಿಸ್ಯೂಸ್ ಆಗುವಂಥದ್ದು, ಇಷ್ಟೆಲ್ಲ ಕಾರ್ಯಕ್ರಮಗಳನ್ನ ಇಷ್ಟೆಲ್ಲ ಯೋಚನೆ ಮಾಡಿ ನಾವು ಇದನ್ನು ಜಾರಿಗೆ ತಂದಿದ್ದೇವೆ. ನೀವೇನು ಯೋಜನೆಗಳು ಹಾಕ್ಕೊಂಡಿದ್ರಿ, ಇಷ್ಟು ಪ್ರೋಸೆಸ್ಗೆ ಈ ಡಿಜಿಟಲ್ ID ಕಾರ್ಡೇ ಸಾಕ್ಷಿ ಆಧಾರ. ಎಲ್ಲ ಕಾಯಿಲೆಗೂ ರಾಮಬಾಣನೇ ಐಡೆಂಟಿಟಿ ಸ್ಮಾರ್ಟ್ ಕಾರ್ಡ್, ಡಿಜಿಟಲ್ ಸ್ಮಾರ್ಟ್ ಕಾರ್ಡ್. ಸಾಕಷ್ಟು ಮಹಿಳಾ ವಕೀಲರುಗಳಿರ್ತಾರೆ, ಅವರ ಸುರಕ್ಷತೆನೂ ಇಂಪಾರ್ಟೆಂಟ್ ಆಗುತ್ತೆ. ಈಗ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಸಾಕಷ್ಟು ಡೀಟೇಲ್ಗಳು ಓಪನ್ ಆಗೋ ಚಾನ್ಸಸ್ ಇದಕ್ಕೆ. ಅದಕ್ಕೇನು ಆಪ್ಷನ್ ಕೊಟ್ಟಿದ್ದೀರಾ ಮಹಿಳಾ ವಕೀಲರಿಗೆ ಅಂತ? ಅದಕ್ಕೇನು ಆಪ್ಷನ್ ಕೊಟ್ಟಿದ್ದಾರೆ ಅಂದರೆ ನಾವು ಅವರಿಗೆ ಆಪ್ಷನ್ ಕೊಟ್ಟಿದ್ದೀವಿ. ಅವ್ರ ಬೇಕಾದರೆ ಡಿಸ್ಪ್ಲೇ ಮಾಡ್ಬೋದು, ಇಲ್ಲ ಅಂದರೆ ಡಿಸ್ಪ್ಲೇ ಆಗಲ್ಲ. ಅವ್ರ ಫೋನ್ ನಂಬರ್ ಏನು ಡಿಸ್ಪ್ಲೇ ಆಗಲ್ಲ. ಲಿಸ್ಟ್ ಪ್ರಕಟಗೊಳಿಸ್ತೀವಿ. ಯಾರು ಮಾಡಿಸ್ಕೊಂಡಿಲ್ಲ ಅವ್ರ ಲಿಸ್ಟು ಸಹ ಪ್ರಕಟಗೊಳಿಸ್ತೀವಿ. ಅವ್ರಿಗೆ ಮತದಾನಕ್ಕೆ ಹಕ್ಕಿರೋದಿಲ್ಲ. ಡಿಜಿಟಲ್ ಕಾರ್ಡ್ಗೆ ಅವ್ರು ಅಪ್ಡೇಟ್ ಆಗಿಲ್ಲ, ಡಿಜಿಟಲ್ಗೆ ಅವರು ಮೆಂಬರ್ಶಿಪ್ನ ನೋಂದಾಯಿಸಲಿಲ್ಲ ಅಂದರೆ ನೆಕ್ಸ್ಟ್ ನಡೆಯೋ ಚುನಾವಣೆಗೆ ಅವ್ರಿಗೆ ವೋಟಿಂಗ್ ಪವರ್ ಇರಲ್ವಾ ಅಂತ. ನಮ್ಮ ಸಂಘದ ಕಾರ್ಯಕಾರಿ ಸಮಿತಿಯ ತೀರ್ಮಾನ, ನಿರ್ಧಾರ ಇದು ಹೊಂದಿದ್ದವ್ರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಮತ್ತು ವೋಟ್ ಮಾಡೋದಕ್ಕೆ ಅರ್ಹರಾಗ್ತಾರೆ. ಇದನ್ನು ಹೊಂದಿಲ್ಲದೇ ಇರೋರು ಯಾವುದೇ ರೀತಿಲೂ ಅರ್ಹರಾಗೋದಿಲ್ಲ.